ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಬೀಡ್ಸಿಂದ ಫ್ಲವರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಫ್ಲವರ್ ಮಾಡೋಕ್ಕೆ ನೈಲಾನ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಬೀಡಿಂಗ್ ವೈರ್ ಅಂತಲೂ ಹೇಳ್ತಾರೆ. ಮತ್ತು ನಾನು ಈ ಟೈಪದು ಬೀಡ್ಸ್ ತೊಗೊಂಡಿದ್ದೀನಿ, ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಡ್ರಾಪ್ ಶೇಪ್ ಬೀಡ್ಸ್ನ ತೊಗೊಂಡ್ರೂ ಆಗುತ್ತೆ, ರೌಂಡ್ ಶೇಪ್ ಬೀಡ್ಸಲ್ಲೂ ಮಾಡ್ಕೋಬೋದು. ಮತ್ತು ನಾನಿಲ್ಲಿ 3 mm ಪರ್ಲ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು 4 mm ಈ ಥರ ಡಿಸೈನ್ಡ್ ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನಿವಾಗ ಥ್ರೆಡ್ಗೆ ಬೀಡ್ಸ್ ಹಾಕೋತಾ ಇದ್ದೀನಿ. ಒಂದು ಗೋಲ್ಡ್ ಬೀಡ್ಸ್ ಹಾಕೋತಾ ಇದ್ದೀನಿ, ಮತ್ತು ಪರ್ಲ್ ಬೀಡ್ಸ್ ಹಾಕೋತಾ ಇದ್ದೀನಿ, ಮತ್ತು ಗೋಲ್ಡ್ ಬೀಡ್ಸ್ ಹಾಕೋತಾ ಇದ್ದೀನಿ. ಟೋಟಲಾಗಿ ಥ್ರೆಡ್ಗೆ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 3 ಬೀಡ್ಸ್ ಹಾಕ್ಕೊಂಡು ನಮ್ಮ ರೈಟ್ ಸೈಡಿಗೆ ಥ್ರೆಡ್ ಇರೋದು ಏನಿದೆಯೋ ಅದನ್ನು ನಾನಿವಾಗ ಒಂದು ಬೀಡ್ಗೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಬರುತ್ತೆ. ಮತ್ತು ನಾನಿವಾಗ ನಮ್ಮದು ಲೆಫ್ಟ್ ಸೈಡಿಗೆ ಈ ಥರ ಈ ಥ್ರೆಡ್ ಏನಿದೆಯೋ ಈ ಥ್ರೆಡ್ಡು ನಮ್ಮ ಲೆಫ್ಟ್ ಸೈಡಿಗಿರೋ ಥ್ರೆಡ್ಗೆ ಮತ್ತೆ ನಾನಿವಾಗ ಪರ್ಲ್ ಬೀಡ್ಸ್ ಹಾಕೋತಾ ಇದ್ದೀನಿ, ಮತ್ತು ಒಂದು ಗೋಲ್ಡ್ ಬೀಡ್ಸ್ ಹಾಕೋತಾ ಇದ್ದೀನಿ. ಗೋಲ್ಡ್ ಬೀಡ್ಸಿಗೆ ನಮ್ಮ ರೈಟ್ ಸೈಡಿಗೆ ಏನು ಥ್ರೆಡ್ ಇದೆಯೋ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹೀಗೆ ಈ ಥರ ಬರುತ್ತೆ. ಮತ್ತು ಇವಾಗ ಮತ್ತೆ ಪರ್ಲ್ ಬೀಡ್ಸ್ ಸೇರಿಸ್ಕೊತಾ ಇದ್ದೀನಿ, ಮತ್ತು ಗೋಲ್ಡ್ ಬೀಡ್ಸ್ ಸೇರಿಸ್ಕೊತಾ ಇದ್ದೀನಿ, ಮತ್ತು ರೈಟ್ ಸೈಡ್ ಥ್ರೆಡನ್ನು ಸೇರಿಸ್ಕೊತಾ ಇದ್ದೀನಿ ಗೋಲ್ಡ್ ಬೀಡ್ಸ್ ಒಳಗೆ. ಮತ್ತು ಪರ್ಲ್ ಬೀಡ್ಸ್ ಹಾಕೋತಾ ಇದ್ದೀನಿ, ಮತ್ತು ಗೋಲ್ಡ್ ಬೀಡ್ಸ್. ನಿಮ್ಮ ಲೆಫ್ಟ್ ಸೈಡ್ ಥ್ರೆಡ್ ಏನಿದೆಯೋ ಅದಕ್ಕೆ ಬೀಡ್ಸ್ ಹಾಕೋಬೇಕು. ಮತ್ತು ರೈಟ್ ಸೈಡ್ ಥ್ರೆಡನ್ನು ಒಂದು ಬೀಡ್ ಒಳಗೆ ಸೇರಿಸ್ಕೊತಾ ಇದ್ದೀನಿ. ಇದೇ ಥರ ಒಂದು ರೌಂಡ್ ಫುಲ್ಲು ಮಾಡಬೇಕು. ಲಾಸ್ಟಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಟೋಟಲಾಗಿ 10 ಬೀಡ್ಸ್ ಹಾಕ್ಕೊಂಡಿದ್ದೀನಿ ಗೋಲ್ಡ್ ಕಲರ್ದು. ಇವಾಗ ಲಾಸ್ಟಿಗೆ ಒಂದು ಪರ್ಲ್ ಬೀಡ್ಸ್ ಹಾಕೋತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ಸ್ ಹಾಕೋತಾ ಇದ್ದೀನಿ. ರೌಂಡ್ ಬೀಡ್ಸ್ ಹಾಕ್ಕೊಂಡು ಈ ಲಾಸ್ಟ್ ಬೀಡ್ಸು ಪಕ್ಕದ ಬೀಡ್ಸ್ ಏನಿದೆಯೋ ಇದಕ್ಕೆ ಲಾಸ್ಟದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಡೌನ್ಗೆ ಈ ಥರ ಹಾಕೋಬೇಕು. ಈ ಥರ ಬರುತ್ತೆ. ಇವಾಗ ನಾನು ಇವೆರಡು ಥ್ರೆಡ್ಗೂ ಸೇರಿಸಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಈ ಬೀಡನ್ನ ಹಾಕೋತಾ ಇದ್ದೀನಿ ಮಿಡಲ್ಗೆ. 2 ಥ್ರೆಡ್ಗೂ ಸೇರಿಸಿ ಹಾಕೋಬೇಕು. ಈ ಥರ ಹಾಕ್ಕೊಂಡು ಈ ತುದಿ ಏನು ಬರುತ್ತೋ ಒಂದು ಥ್ರೆಡನ್ನು ಒಂದು ಬೀಡ್ ಒಳಗೆ ಹಾಕೋತಾ ಇದ್ದೀನಿ. ಲೆಫ್ಟ್ ಸೈಡ್ ಇರೋ ಥ್ರೆಡನ್ನು ರೈಟ್ ಸೈಡಿಗಿರೋ ಥ್ರೆಡನ್ನು ಈ ಬೀಡ್ಗೆ ಹಾಕೋತಾ ಇದ್ದೀನಿ. ಈ ಬೀಡ್ಗೆ ಇವಾಗ ಇದು ಲಾಕ್ ಆಗಿದೆ. ಇವಾಗ ಮತ್ತೆ ನಮ್ಮ ರೈಟ್ ಸೈಡ್ ಇರೋ ಥ್ರೆಡನ್ನು ಒಂದು ಬೀಡ್ ಒಳಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಸೇರಿಸಿ ಗಂಟು ಹಾಕೋತಾ ಇದ್ದೀನಿ.
ಒಂದು ಥ್ರೆಡ್ಡನ್ನು ಈ ಥರ ಫಸ್ಟ್ ಪಕ್ಕದ ಬೀಡಿಗೆ ಹಾಕೋತಾ ಇದ್ದೀನಿ. ಈ ಬೀಡನ್ನ ಇವಾಗ ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಈ ಥರ ನೀವು ಬೇಕಾದರೆ ರೌಂಡ್ ಬೀಡ್ಸಲ್ಲೂ ಮಾಡ್ಕೋಬೋದು. ಈ ಥರ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಯಾವುದೇ ಥರ ಹೊಸ ವಿಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.